ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವರಮಹಾಲಕ್ಷ್ಮಿ ಹಬ್ಬದಂದು ಭಕ್ತಿಯಿಂದ ಪೂಜೆ ಮಾಡುತ್ತೇವೆ. ಆದರೆ ಪೂಜೆಯ ಸಿದ್ಧತೆಯಲ್ಲಿ ನಾವು ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿರಬಹುದು. ಹಾಗಾದರೆ ಆ 5 ವಿಷಯಗಳು ಯಾವುವು ಎಂದು ಕೊನೆಯವರೆಗೂ ನೋಡಿ. 1. ಪೂಜಾ ಸ್ಥಳವನ್ನು ಕೊನೆಯ ಕ್ಷಣಕ್ಕೆ ಸ್ವಚ್ಛ ಮಾಡುವುದು. ಪೂಜೆಯ ದಿನ ಬೆಳಗ್ಗೆ ಆತುರದಲ್ಲಿ ಎಲ್ಲವನ್ನು ಸಿದ್ಧಪಡಿಸುವ ಬದಲು ಸಾಧ್ಯವಾದಷ್ಟು ಮುಂಚಿತವಾಗಿಯೇ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಸ್ವಚ್ಛವಾದ ಸ್ಥಳದಲ್ಲಿ ಭಕ್ತಿಯಿಂದ ಪೂಜೆ ಮಾಡುವುದೇ ಮುಖ್ಯ. 2. ದೀಪದ ಸುರಕ್ಷತೆಯನ್ನು ನಿರ್ಲಕ್ಷಿಸುವುದು. ಪೂಜೆಯಲ್ಲಿ ದೀಪಕ್ಕೆ ವಿಶೇಷ ಸ್ಥಾನವಿದೆ. ಆದರೆ ದೀಪವನ್ನು ಮಕ್ಕಳು ಅಥವಾ ಸುಲಭವಾಗಿ ಬೆಂಕಿ ತಗುಲಬಹುದಾದ ವಸ್ತುಗಳಿಂದ ದೂರದಲ್ಲಿ ಸುರಕ್ಷಿತ ಸ್ಥಳದಲ್ಲಿ ಇಡಿ. ಭಕ್ತಿ ಜೊತೆಗೆ ಸುರಕ್ಷತೆಯೂ ಮುಖ್ಯ. 3. ಪೂಜಾ ಸಾಮಗ್ರಿಗಳನ್ನು ಕೊನೆಯ ಕ್ಷಣದಲ್ಲಿ ಹುಡುಕುವುದು. ಅರಿಶಿಣ, ಕುಂಕುಮ, ಹೂವು, ಹಣ್ಣು, ನೈವೇದ್ಯ, ಕಳಶಕ್ಕೆ ಬೇಕಾದ ವಸ್ತುಗಳು ಇವೆಲ್ಲವನ್ನು ಒಂದು ದಿನ ಮುಂಚಿತವಾಗಿ ಸಿದ್ಧಪಡಿಸಿಕೊಂಡರೆ ಪೂಜೆಯ ಸಮಯದಲ್ಲಿ ಆತುರವಾಗುವುದಿಲ್ಲ. 4. ಸಂಪ್ರದಾಯ ತಿಳಿಯದೆ ಎಲ್ಲವನ್ನು ಕಡ್ಡಾಯ ಎಂದು ಭಾವಿಸುವುದು. ಪ್ರತಿಯೊಂದು ಮನೆಯಲ್ಲಿಯೂ ವರಮಹಾಲಕ್ಷ್ಮಿ ಪೂಜೆಯ ವಿಧಾನ ಒಂದೇ ಆಗಿರುವುದಿಲ್ಲ. ನಿಮ್ಮ ಮನೆಯ ಹಿರಿಯರು ಅಥವಾ ಪುರೋಹಿತರು ಹೇಳುವ ಸಂಪ್ರದಾಯವನ್ನು ಗೌರವಿಸಿ. ಒಂದು ವಸ್ತು ಇಲ್ಲದಿದ್ದರೆ ಪೂಜೆ ಆಗುವುದಿಲ್ಲ ಎಂದು ಭಯಪಡುವ ಅಗತ್ಯವಿಲ್ಲ. 5. ಪೂಜೆ ಮಾಡುವಾಗ ಆತುರ ಪಡುವುದು. ಇದು ಬಹಳ ಮುಖ್ಯ. ಪೂಜೆ ಮುಗಿಸಬೇಕು ಎಂಬ ಆತುರಕ್ಕಿಂತ ಕೆಲವು ನಿಮಿಷಗಳ ಕಾಲ ಶಾಂತವಾಗಿ ದೇವಿಯನ್ನು ಸ್ಮರಿಸಿ. ಕುಟುಂಬದ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿ. ಕೊನೆಯ ಮಾತು. ಸ್ನೇಹಿತರೆ, ಪೂಜೆಯ ಸೌಂದರ್ಯ ಕೇವಲ ಅಲಂಕಾರದಲ್ಲಿಲ್ಲ, ನಮ್ಮ ಭಕ್ತಿ, ಶ್ರದ್ಧೆ ಮತ್ತು ಒಳ್ಳೆಯ ಮನಸ್ಸಿನಲ್ಲಿದೆ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂತೋಷದಿಂದ ಮತ್ತು ಕುಟುಂಬದವರೊಂದಿಗೆ ಒಗ್ಗಟ್ಟಾಗಿ ಆಚರಿಸೋಣ. ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಯ ಪೂಜೆಗೆ ಯಾವ ವಿಶೇಷ ಸಂಪ್ರದಾಯವಿದೆ? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಟಿಪ್ಸ್ ಫಾರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.